ಬೇಯವ್ವ ಏನ್ಲ ಊಟ ಮಾಡ್ದಿಲ್ಲ ಮತ್ತೇನ ಬೇಯವ್ವ ಅದು ಏನ್ಲ ನಿಂದು ಏನೋ ಮಾತಾಡಕ್ ಕುಂತಾರ ಬೇವ ನೀನು ಇತ್ತಿತ್ತಾಗ ನನಗ ಖರ್ಚಿಗೆ ರೊಕ್ಕ ಕೊಡದ ಬಿಟ್ಬಿಟ್ಟಿವೆ. ನನ್ನ ಫ್ರೆಂಡ್ಸ್ ಎಲ್ಲ ಬೈಕು ಗಾಡಿ ಮೇಲೆ ಎಲ್ಲ ಬರ್ತಾರ. ಹೋಗಲ್ಲ ಅವ್ರ ಗಾಡಿ ಮೇಲೆ ನಿನಗೆ ಯಾರು ಬಸ್ಸಿಗೆ ಹೋಗಂದಿದ್ದು ಅಲ್ಲವೇ ಅಲ್ಲ ಅವ್ರ ಗಾಡಿ ಮೇಲೆ ಹೋಗ್ಯನ್ ಕರೆ ಆದ್ರ ಮತ್ತ ಅದು ಪೆಟ್ರೋಲಿಗರ ಕಾಸು ಬೇಡನು. ಮೆಲ್ಲಕ್ ಮಾತಾಡ್ಲೋ ನಿಮ್ಮ ಅಪ್ಪ ಯಾರ ಕೇಳಿಸ್ಕೊಂಡ್ರಿ ನಾನು ಎಲ್ಲ ರೊಕ್ಕ ನಿನಗ ಸುರುತೀನಿ ಅನ್ಕೊಂಡ್ಬಿಡ್ತಾರ. ಮೆಲ್ಲಕ್ ಮಾತಾಡು. ಬೇವ ನಂಗೊಂದು ಬೈಕ್ ಕೊಡು. ಹಲಕಟ ಬಾಡ್ಯಾ ಬೈಕ್ ಬೇಕಾ? ಇಲ್ಲಿ ಮನಿ ಹೆಂಗ್ ನಡೆಸ್ಬೇಕು ಅಂತ ದಿನಾ ದರ್ವಂದಕ್ಕೂ ಜಗಳ ಆಡ್ತೀನಿ ನಾನು. ನೀನು ಬೈಕ್ ಬೈಕ್ ಅಂತ ಸತ್ತಿದ್ದಕ್ಕ ಅಲ್ಲೇನು ಬ್ಯಾಂಕ್ನಾಗ ತಿಂಗಳ ಇಷ್ಟು ತೆಗೆದಿಟ್ಟು ನಾನು ರೊಕ್ಕ ಬ್ಯಾಂಕಿಗೆ ಕಟ್ಟ ಕುಂತಿದ್ದು. ನಿಂದು ಒಂದು ಕತಿ ನೋಡ್ಲ, ಅಲ್ಲಿ ನಿಮ್ಮಣ್ಣ ದುಡ್ದು ಎಲ್ಲ ರೊಕ್ಕ ನನ್ನ ಕೈಯಾಗ ಕೊಡ್ತಾನ ಖರೆ. ಆದ್ರೆ ನಾನು ಮನಿ ನಡೆಸ್ಬೇಕು ಅದು ಮಾಡ್ಬೇಕು ಅಂತ ಈಗ ಬ್ಯಾಂಕಿಗೆ ರೊಕ್ಕ ಕಟ್ಟ ಕುಂತಾನೆ. ಈಗ ಅವನ ಬಸ್ನಾಗ ಓಡಾಡ ಕುಂತಾನ ದುಡ್ಯಾ ಗಣಸವ ಮನ್ಯಾಗ. ನೀನು ಬೈಕ್ ಅಂತೀಯಲ್ಲ, ಈಗ ನಿನಗ ಬೈಕ್ ಕೊಡ್ಸಿದ್ರ ಕೆಲಸ ಕೆಡ್ತೈತಿ. ಏನ್ ಅರ್ಜೆಂಟ್ ಮಾಡ್ಬೇಡ, ಒಂದು 6 ತಿಂಗಳ ತಡ್ಕಲ್ಲ, ಆಮೇಲೆ ನಿಂದು ಕಾಲೇಜ್ ಮುಗಿತತಿ ಅವಾಗ ನೋಡುನಂತ. ಬೇವಾ ನಂಗೆ ಬೇಕು. ಹಲ್ಕಟ ಬಾಡೆ ಅದೇನು 1 ರೂಪಾಯಿ 2 ರೂಪಾಯಿ ಬರ ಚಾಕ್ಲೇಟ್ ಅನ್ಕೊಂಡು ಏನೋ ಬೇಕನ್ನ ಕೊಡಕ ಈಗ ಆಗಂಗಿಲ್ಲಪ್ಪ, ಕೇಳ್ಬೇಡ. ಬೇವಾ ನೀನು ಹೆಂಗಾರ ಮಾಡಿ ಕೊಡ್ಸು, ಅದನ್ನ ನಾನು ನನ್ನ ಫ್ರೆಂಡ್ಸ್ ಅಂತ ಹೇಳ್ತೀನಿ. ಅದ ಅಂತೀನಿ ನಾನು. ಪಾಪ ನಮ್ಮ ಅವರು ಹೇಳ್ತಿದ್ರು ನನಗ, ಇಲ್ಲವಾ ರೊಕ್ಕ ಉಳಿತಾವು ಮನಿಗೆ ಅಷ್ಟೆಲ್ಲ ಖರ್ಚು ಆಗಂಗಿಲ್ಲ, ಮಾಡ್ದು ಒಂದು ಪಲ್ಯ ರೊಟ್ಟಿಕ 25-30 ಸಾವಿರ ರೂಪಾಯಿ ಖರ್ಚು ಆಕತ್ತನು. ಪಾಪ ನಮ್ಮ ಅವಿನಾಶ ದುಡ್ದಿದ್ದೆಲ್ಲ ಇವ್ರಿಗ ಹಾಕಕ್ ಕುಂತಾರ, ನೋಡು ಒಟ್ಟು ವಿಚಾರ ಮಾಡು ಅಂತ ಹೇಳ್ತಿದ್ರು. ನಾನು ಕೇಳಲಿಲ್ಲ. ಏನೇನು ಮಾತಾಡ್ತಾರ ನಾನು ಕೇಳ್ತೀನಿ ತಡಿ. ಹಂಗೆ ಮಾಡ್ಬೇಡ್ಲ ಮಗ. ಏನ ಈಗ ಅವಿನಾಶ ದುಡಿದ್ರ ಮನಿ ನಡೀತಿ. ಅದ್ರಾಗ ಬ್ಯಾಂಕಿಗೆ ಕಟ್ಬೇಕು, ಅಲ್ಲಿ ಧರ್ಮಸ್ಥಳ ಗುಂಪಿಗೆ ಕಟ್ಬೇಕು. ಅವ್ನು ಕೊಟ್ಟಿದ್ದ 10 ಸಾವಿರ ರೂಪಾಯಿದಾಗ ಮನಿ ನಡೆಯಂಗಿಲ್ಲ ಅಂತ ಸುಳ್ಳ ಹೇಳೇನ್ ನಾನು. ಈಗ ಅವ 10 ಸಾವಿರ ರೂಪಾಯಿ ಕೊಟ್ರ ಬ್ಯಾಂಕಿಗೆ ಕಟ್ಟಾಕ ಧರ್ಮಸ್ಥಳದ ಗುಂಪಿಗೆ ಕಟ್ಟಾಕ ರೊಕ್ಕ ಕರೆಕ್ಟ್ ಆಗ್ಬಿಡ್ತತಿ. ಈಗ ಮನಿ ಹೆಂಗ್ ನಡೆಸ್ಬೇಕು ಅಂತ ನಾನು ಕಳಿ ಕೇಳಕ್ ಹೊಂಟಿನ್ಲ ಮಗ. ಎಲ್ಲ ಯಾರ ಸಂಬಂಧ ಮಾಡ್ತಿಲ್ಲ, ಎಲ್ಲ ನಿನ್ ಸಂಬಂಧ ನಿನ್ ತಂಗಿ ಸಂಬಂಧ. ಒಟ್ಟು ಅರ್ಥ ಮಾಡ್ಕಲ್ಲ. ಏನ ಇದು ಒಂದು ಹೇಳ್ತೀನಿ ನೋಡ್ಬೇ, ನೀನು ಆಸೆ ಪಟ್ಟಿದ್ದು ಏನು ಕೊಡ್ಸಂಗಿಲ್ಲ ತಗ. ಹಂಗ ಮಾಡ್ಬೇಡ್ಲ ಮಗ. ಒಟ್ಟಾಡ್ಕ ನೀ ಇಷ್ಟಪಟ್ಟಿದ್ದ ಬೈಕ ಕೊಡ್ತೀನಿ ಆತ. ನಂಗ ಊಟ ಬೇಡ ಏನು ಬೇಡ ಹೋಗತ್ತಗ, ನಂಗ ಬೈಕ್ ಬೇಕಷ್ಟ. ಯೋ ಹಲಕಟ ಬಾಡ್ಯ ಇವ, ನೀ ಬೇಕಂದಿದ್ದು ಬೇಕಂತ ನೋಡ. ಲೋ ವೀರೇಶ ತಡಿಲಾ ಹೋಗೇ ಬಿಟ್ನೇನ. ಓ ಇಲ್ಲೇ ಐತಿದ್ದು ಹತ್ತಿ ಕತ್ತು ಅದಂತೀನಿ ನಾನು. ಯಾವಾಗ ನೋಡಿದ್ರು ರೊಕ್ಕಿಲ್ಲ ಅಂತ ಬೈತಿರ್ತಾರ. ಪಾಪ ನನ್ನ ಗಂಡ ದುಡ್ದಿದ್ದೆಲ್ಲ ಇವ್ರ ಸ್ವಂತಕ್ಕೆ ಬಳಸ್ಕೊಂಡು ಪಾಪ ನನ್ನ ಗಂಡಗ ಗೂಬಿ ಕುಂದಿರ್ತಾರ, ನೀ ದುಡಿಯಂಗಿಲ್ಲ ಹಂಗ ಹಿಂಗ ಅಂತ. ಪಾಪ ಇವತ್ತು ಅವಿನಾಶ್ಗೆ ಹೇಳ್ಬಿಡ್ತೀನಿ. ಅವಿನಾಶ್ಗೆ ಹೇಳಿದ್ರೆ ಅವನು ಸ್ವಲ್ಪ ಮನೆ ಹೆಂಗೆ ನಿಭಾಯಿಸ್ಬೇಕು ಅಂತ ಕಲಿತಾನ. ಪಾಪ ನಮ್ಮ ಅಂಜಲಿ ಅಕ್ಕ ಹೇಳಿದ ಖರೆ ಐತಿ. ಅವರು ಅವಿನಾಶ್ ಅಣ್ಣಗ ತಮ್ಮ ಮಗನಂಗೆ ನೋಡಕ್ ಕುಂತಿಲ್ಲ, ಒಟ್ಟು ಹುಷಾರಾಗಿ ನೀನ ನೋಡ್ಕರವ ಅಂತ. ಪಾಪ ನಮ್ಮ ಮಾವರು ಹೇಳ್ತಿದ್ರು, ಮನಿ ಬಾಳೆ ಕಡೆ ಲಕ್ಷ ಕೊಡವಾ, ರೊಕ್ಕ ಉಳ್ಕೊ ಮುಂದೊಂದಿನ ನಿನಗ ಬರ್ತತಿ ಅಂತ ಹೇಳ್ತಿದ್ರು. ಈಗೆಲ್ಲ ಗೊತ್ತಾತಲ್ಲ ಅತ್ತಿ, ಇನ್ ಮೇಲೆ ಐತಿ ನಿನಗ ಮಾರಿ ಹಬ್ಬ. ಬರ್ರಿ ಸರ್ ಬರ್ರಿ ಸರ್, ನಿಮ್ಗೆ ಏನ್ ಬೇಕಿತ್ರಿ? ಏನಿಲ್ರಿ, ಅದು ನಮ್ಗೆ ಹೋಲ್ಸೇಲ್ ಹಂಗ ಜೀನ್ಸ್ ಪ್ಯಾಂಟು, ಶರ್ಟ್, ಟೀ ಶರ್ಟ್, ಅಂಗಿ, ಚಡ್ಡಿ, ಬನಿಯನು ಅವು ಬೇಕಿತ್ತು ರೀ. ಅಂದ್ರ ನಾವು ಹೊಸದಾಗಿ ಅಂಗಡಿ ಇತ್ತವ್ರಿ ಅದಕ್ಕ. ಹೌದ್ರಿ ಸರ, ನಮ್ಮಲ್ಲಿ ಬಹಳ ಚಲೋ ಕ್ವಾಲಿಟಿವು, ಹೈ ನಂಬರ್ 1 ಕ್ವಾಲಿಟಿವು ಚಲೋ ಅರಿಬಿ ಅದಾವ್ರಿ. ಹೋಲ್ಸೇಲ್ ಅಂತ ತಗೊಂಡ್ರ ಭಾರಿ ನಿಮ್ಗ ಲಾಭ ಉಳಿತೈತ್ರಿ. ನಂಬರ್ 1 ಕ್ವಾಲಿಟಿ ಐತ್ರಿ. ಬರ್ರಿ ಸರ ತೋರಿಸ್ತೀನಿ. ಅಲ್ಲ ಅದು ನಮಗ ಇಲ್ಲಿ ಬಹಳ ರೇಟ್ ಅನ್ನ ಕುಂತಿದ್ರು ಮಂದಿ, ಅದಕ್ಕೆ ನಾನು ಒಟ್ಟ ಬಂದೇ ಇಲ್ಲ ಈ ಕಡೆ. ಆದ್ರೆ ಇವತ್ತು ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ ನಾನು. ನೋಡ್ರಿ ಸರ, ಅರಿಬಿ ನೋಡ್ರಿ, ಕ್ವಾಲಿಟಿ ನೋಡ್ರಿ, ನೋಡ್ಕೊಂಡು ಹೋಗ್ರಿ, ಇನ್ನೊಮ್ಮೆ ಬಂದು ಖರೀದಿ ಮಾಡ್ರಿ. ಏನ್ರಿ ಸರ, ಬಿಸ್ನೆಸ್ ಅಂದ್ಮೇಲೆ ನೋಡ್ಬೇಕಾಕೈತಿ, ಕೇಳ್ಬೇಕಾಕೈತಿ. ನೀವು ತೋರ್ಸಕ್ ರೆಡಿ ಇದೇನ್ರಿ, ನೀವು ನೋಡ್ರಿ ಅಷ್ಟ. ತಗೊಂಡ್ರೆ ತಗೋರಿ, ಇಲ್ಲಾಂದ್ರೆ ಇನ್ನೊಮ್ಮೆ ಬಂದು ತಗೋಡ್ರಿ. ನಾನು ಒಳಗ್ ಬರೋ ಮುಂದೆ ಅನ್ಕೊಂಡಿದ್ದೆ ದೊಡ್ಡ ಅಂಗಡಿ ಆಕೈತಿ, ಏನ ಹೇಳ್ತಾರ ಏನ, ನಾವು ಸಣ್ಣ ಅಂಗಡಿ ಮಾಡೋರು ಅಂತ ಅನ್ಕೊಂಡಿದ್ದೆ. ಚಲೋ ಮಾತಾಡಿದ್ರಿ ಸರ, ನಂಗೂ ಖುಷಿ ಆತ್ರಿ. ಬರ್ರಿ ಅರ್ಬಿ ತೋರಿಸ್ ಬರ್ರಿ. ನೋಡ್ರಿ ಸರ, ನಿಮ್ದು ಬಿಸ್ನೆಸ್ ನಮ್ದು ಬಿಸ್ನೆಸ್, ದೊಡ್ಡ ಅಂಗಡಿ ಸಣ್ಣ ಅಂಗಡಿ ಏನಿಲ್ರಿ, ಬಿಸ್ನೆಸ್ ಇಂಪಾರ್ಟೆಂಟ್ ರೀ. ಇಲ್ಲಿ ಒಂದ್ಸಲ ನೀವು ಅರ್ಬಿ ತಗೊಂಡು ಹೋಗ್ರಿ ಸರ, ಮತ್ತೆ ಎಲ್ಲೂ ನೀವು ಖರೀದಿ ಮಾಡಂಗಿಲ್ಲ, ಮತ್ತೆ ಇಲ್ಲೇ ಬರ್ತೀವಿ ನೀವು, ಆ ಗ್ಯಾರಂಟಿ ನನಗೈತಿ. ಬರ್ರಿ ಸರ, ಇಲ್ಲಿ ಇದಾವಲ್ರಿ ಸರ, ಇವೆಲ್ಲ ಜೀನ್ಸ್ ಪ್ಯಾಂಟ್ ರೀ. ನಿಮ್ಗ ದೊಡ್ಡವರು ಜೀನ್ಸ್ ಪ್ಯಾಂಟ್ ಎಲ್ಲ ಆ ಕಡೆ ಸಿಗ್ತಾವ್ರಿ. ಅಂದ್ರ ನೀವು ನೋಡ್ರಿ, ತೆಗೆದೆಲ್ಲ ನೋಡ್ರಿ, ನಿಮ್ಗೆ ಇಷ್ಟ ಬಂದಿದ್ವು ಎಲ್ಲ ನಂಗೆ ಕೈ ಕೊಡ್ರಿ. ಹೋಲ್ಸೇಲ್ ರೀ, ಔಸೆಟ್ ಇರ್ತಾವ್ರಿ, ಒಂದೊಂದು ಕೊಡಕ್ಕಾಗಂಗಿಲ್ರಿ. ಹ್ಞೂ ರೀ ಸರ್, ಆತ ಕಡೆ ಬನಿಯನ್ ಅದಾವ್ರಿ, ಅವು ತಗೋರಿ. ಮತ್ತ ಆತ ಕಡೆ ಅಂಡರ್ವಿಯರ್ ಅದಾವು ಸರ, ಚಲೋ ಅದಾವ್ರಿ. ಇವು ಪ್ಯಾಂಟ್ 30, 32, 28, 30 ಜೀನ್ಸ್ ಕೊಡ್ರಿ. ಗಂಡ್ ಮಕ್ಳು ಹಾಕ ಜೀನ್ಸ್ ಎಲ್ಲ ಸೇರಿ ಅದು 3 ಅಂದ್ ಬಟ್ 12 ಕೊಡ್ರಿ ಸರ, ಎಲ್ಲ ಹಾಕಿ. ಹ್ಞೂ ರೀ ಸರ್, ಮತ್ತೇನ್ ಬೇಕು ನೋಡ್ ಬರ್ರಿ, ನೀವು ನೋಡ್ರಿ ಬರ್ರಿ. ಆತ ಕಡೆ ಟೀ ಶರ್ಟ್ ಅದಾವ, ಅವ್ನು ತೋರಿಸ್ತೀನಿ ಬರ್ರಿ ಸರ. ನಾನು ಏನ್ ಅನ್ಕೊಂಡು ಬಂದೆ, ಅರಿಬಿಲ್ಲ ಚಲೋ ಅದಾವ್ರು. ಅಂಗಡಿ ದೊಡ್ಡದಾದ್ರೂ ಮಂದಿಗೆ ಭಾರಿ ಕಿಮ್ಮತ್ ಕೊಡ್ತಾರ. ಮೊದ್ಲ ಬರ್ಬೇಕಿತ್ತು. ಅಡ್ಡಿಲ್ಲ ಹುಡುಗ ತಂದ ಅಂಗಡಿ ಅನ್ನಂಗ ಭಾರಿ ನಿಷ್ಠೆಯಿಂದ ಕೆಲಸ ಮಾಡಾಕುಂತಾನ, ಖುಷಿ ಆಯ್ತು. ಇಂಥ ಹುಡುಗನ ಹುಡ್ಕ ಕುಂತಿದ್ದೆ ನಾನು, ಚಲೋ ಹುಡುಗನ ಸಿಕ್ಕ. ಆದ್ರೆ ಎಜುಕೇಶನ್ ಕಮ್ಮಿ ಐತಿ ಅನ್ನೋದಷ್ಟ, ಆದ್ರ ನಡವಳಿಕೆ ಸ್ವಭಾವ ಅದ ನಂಬರ್ 1 ಅದನ. ನೋಡ್ಬೇಕು ಮುಂದೆ ಹೆಂಗ್ ಮಾಡ್ತಾನ ಏನ. ಬಂದು 2 ದಿನ ಆಗೈತಿ, ನೋಡ ಅಂದ್ರು ತಗೊಳ್ಳಂಗಿಲ್ಲ ಅನ್ನೋರು ತಗೊಳಂಗ್ ಮಾಡ್ಬಿಟ್ನಲ್ಲ. ಇಂಥ ಹುಡುಗರು ಸಿಗುದು ಅಪರೂಪ.
ಏನ್ರಿ ಅತ್ತಿಯರ ಅಲ್ಲ ಓಟು ಅಡ್ಗಿ ಮನ್ಯಾಗ ಸಣ್ಣಗಿ ಈರುಳ್ಳಿ ಟಮಾಟಿ ಕೊತ್ತಂಬರಿ ಕರಿಬೇವು ಹೆಚ್ಚ್ ಕೊಡ್ಬಾ ಆರಾಮ್ ಕುಂತ್ ಬಿಟ್ಟಿಯಲ್ಲ ಅಲ್ರಿ ಅತ್ತಿಯರ ನಾನ್ ಬೆಳಿಗ್ಗೆ ಕಸ ಹುಡ್ಗಿನಿ ಕಲ್ಲು ಒರ್ಸಿನಿ ಮತ್ತ ಬಾಂಡೆ ಎಲ್ಲ ತೊಳ್ದಿಟ್ಟೇನ್ರಿ ಅರ್ಬಿ ತೊಳ್ದೇನಿ ನಂಗ ಕೆಲಸ ಮಾಡಿ ಮಾಡಿ ಸುಸ್ತಾತ್ರಿ ಅತ್ತಿಯರ ನಂಗೀಗ ರೆಸ್ಟ್ ಬೇಕು ಸ್ವಲ್ಪ ಹೋಗಿ ಪಕ್ಕದ ಮನಿ ಅಂಜಲಿನ ನೋಡಿ ಕಲಿ ಎಲ್ಲ ಧರ್ಮದ ತಾನ ಮಾಡ್ತಾಳ ಅವ್ರ ಅತ್ತಿಗ ಒಂದ್ ಕೆಲ್ಸನೂ ಮಾಡಕ್ ಹಚ್ಚಂಗಿಲ್ಲ ಆಕಿ ಗೊತ್ತೇನು ಅಲ್ಲೇ ಹೋಗಿರ್ತಿಲ್ಲ ಮಾತಾಡ್ಕೋತ ಕುಂದ್ರಾಕ ಆಟೋ ಕಲ್ತಿರಂಗಿಲ್ಲನು ಅತ್ತಿಯರ ಅದು ನಂಗೀಗ ಕೈ ಕಾಲೆಲ್ಲ ನೋವಾಕ್ ಕುಂತವ್ರಿ ನಾನು ನಮ್ಮ ಮನ್ಯಾಗೆಲ್ಲ ಕೆಲಸ ಮಾಡಿ ರೂಢ ಇಲ್ಲ ಆದ್ರೂ ಇಲ್ಲಿ ಎಲ್ಲ ಮಾಡಕ್ ಕುಂತಾನಿ ಮತ್ ನೀವು ನಾ ಮಾಡೇ ಇಲ್ಲ ನಂಗೆ ಮಾತಾಡ್ತಿರಲ್ರಿ ಅತ್ತಿಯರ ನಂಗೀಗ ಸ್ವಲ್ಪ ರೆಸ್ಟ್ ಬೇಕ್ರಿ ಅಲ್ಲ ಹುಡುಗಿ ಅಲ್ಲ ಈಗ ರೆಸ್ಟ್ ಬೇಕು ನಂಗೆ ಅದು ಬೇಕು ಅಂತಿಲ್ಲ ನೀನ್ ತವ್ರ ಮನೆಗೆ ಹೋಗು ಒಟ್ಟು ಒಂದ್ 4 ದಿನ ಇದ್ದು ಬಾ ಹೋಗು ಹೋಗು ಒಂದ್ 4 ದಿನ ಇದ್ದು ಬರೋ ಮುಂದೆ ಒಟ್ಟು ಚಲೋತ್ನಾಗಿ ಅವ್ರು ಏನ್ ಕೊಡ್ತಾರ ತಗಂಬ ಚಲೋತ್ನಾಗಿ ಏನಾರ ಕೊಟ್ರ ತಗಂಬ ಅಂದ್ರ ಏನ್ ಕೊಡ್ತಾರ್ರಿ ಅವ್ರು ಅದೇ ಮತ್ತೆ ಅದು ಹೆಂಗ್ ಹೇಳ್ಬೇಕು ರೊಕ್ಕ ರೂಪಾಯಿ ಮನೆ ನಡಿಬೇಕಲ್ವಾ ಅತ್ತೀರ ಅವಿನಾಶಿ ಹೇಳ್ಯಾನ ನಿಮ್ಮ ತವ್ರ ಮನಿದು ₹1 ಬೇಕಾಗಿಲ್ಲ ನನಗ ಅಂತ ಈಗ ನಾನು ಹೋಗಿ ತಗೊಂಬಂದ್ರ ಅವ್ರು ನಾನು ಜಗಳ ಆಡ್ಬೇಕನು ಇಲ್ರಿ ಅತ್ತೀರ ನಾ ಏನು ತರಂಗಿಲ್ಲ ಬೇಕಾದ್ರೆ ನೀವ ನಿಮ್ಮಗ್ ಹೇಳ್ರಿ ಅಯ್ಯೋ ಈಕಿನ ಅದು ಏಟರ ಚಿಗ್ರಾಳಿಕಿ ಏ ಯಾಕ ಹಂಗ್ಯಾಕ್ ಮಾತಾಡ್ತಿ ನಾನೇನ್ ಮಾತಾಡಿನ್ರಿ ಅತ್ತೀರ ಇದ್ದಿದ್ದಂಗೆ ಹೇಳಿನಪ್ಪ 7 ದಿನ ನಾಯಿ ಕುನ್ನಿ ಹಂಗಿದ್ದಿ ಈಗೇನೀಗ ಹಾಡೋಕನ ಕುಂತಿಯಲ್ಲ ನೋಡ್ರಿ ಅತ್ತೀರ ನಾಯಿ ಕುನ್ನಿ ಅಂದ್ರ ಅನ್ನಿಸ್ಕೊಂಡು ಸುಮ್ನಿರಂಗಿಲ್ರಿ ನಾನು ಈಗ ಹೇಳೇನಿ ಏನ್ ಮಾಡ್ತೀನಿ ನಾ ಯಾರದಿರಿ ಅತ್ತೀರ ತಡ್ರಿ ಯಾರ ಬಂದ್ರು ಯಾರೇನ ಅತ್ತಿ ಮಾವ ಬರ್ರಿ ಒಳಗ್ ಬರ್ರಿ ಎತ್ತಿ ಯಾವಾಗ ಬರ್ತೀನಿ ಅಂದಿ ಯಾವಾಗ ಬಂದಿ ಎತ್ತಿ ನೀನು ಲಗುನ ಬರ್ಬೇಕಿಲ್ಲ ನಾನು ನಿನ್ ದಾರಿ ನೋಡಿ ಸಾಕಾಗೋತು ಆಗ್ಲಿ 8 ದಿನ ಆತು ಮದುವೆ ಆಗಿ 2 ದಿನದಾಗ ಬರ್ತೀನಿ ಅಂತ ಬರ್ಲೇ ಇಲ್ಲ ಬಂದ್ರ ಬಾರ ಇವ ಒಳಗ ಅದು ಏಟ ಮಾತಾಡ್ತಿ ಬಾಗಲ್ದಾಗ ನಿಂತ ಬಾ ಒಳಗ್ ಬಾ ಬೆಂಗ್ಲಿ ಅದು ಏಟರ ಚಿಗ್ರಾಳಿಕಿ ಅಲ್ಲ ಬಂದ್ 8 ದಿನದಾಗ ಅದು ಏಟ್ ಚಿಗ್ರಾಳಿಕಿ ಅಲ್ಲ 7 ದಿನ ಏನಾರ ಬೈದ್ರ ಅನಸ್ಕಂತಿದ್ಲು ಈಗ ನನಗ ಇದ್ರ ಮಾತಾಡಕ್ ಕುಂತಾಳ್ತಾಗ ಎಲ್ಲ ಅಂಜಲಿ ಕಲಸ್ಕೊಟ್ಟಾಳ ಅನಸ್ತತಿ ಅವ್ರ ಅತ್ತಿ ಬಂದಾಳನ ನೋಡ್ತೀನಿ ನೋಡ ಮಟ ನೋಡಿ ಮನಿಯಿಂದ ಹೊರಗೆ ಹಾಕ್ಬಿಡ್ತಾನೆ 2 ಕೈಲಿ ತಿನ್ಲಿ ಅವಾಗ ಅತ್ತಿರ ನಮ್ಮ ಅತ್ತಿ ಮಾವ ಬಂದಾರ್ರಿ ಸುಚಿತ್ರಾ ಆರಾಮದೇನವಾ ಹೆಂಗೈತವ ಗಂಡನ ಮನಿ ಚಲೋ ಐತಿ ಅತ್ತಿ ಯಾಕ ಸ್ವರೂಪದಂಗ್ ಕಾಣಕ್ ಕುಂತಿಯಲ್ಲ ಒತ್ತೊತ್ತಿ ಊಟ ಮಾಡಕ್ ಕುಂತಿಲ್ಲ ಅಯ್ಯ ಊಟಕ್ಕೇನ್ ಕೊಟ್ಟಿವ್ರಿ ಊಟಕ್ಕ ನಾವೇನಾರ ಮಾಡ್ಕೊಡ್ಲಿಲ್ಲ ಅಂದ್ರೆ ತಾನು ಮಾಡ್ಕೊಂಡ್ ತಿನ್ನೋದು ಕಲ್ತಾಳ ಒತ್ತೊತ್ತಿಗೆ 3 ಟೈಮ್ ಕರೆಕ್ಟ್ ಆಗಿ ಊಟ ಮಾಡ್ತಾಳ ನಾವೇನ್ ಕಮ್ಮಿ ಕೊಟ್ಟಿಲ್ರಿ ಊಟಕ್ಕ ನಾನು ಆ ಅರ್ಥದಾಗ ಹೇಳಿಲ್ರಿ ನಾನು ಹಂಗ ಮಾತು ಅಂದಿದ್ರಿ ಮತ್ತ ಒಂದ್ ಮನಿಯಿಂದ ಇನ್ನೊಂದ್ ಮನಿಗ್ ಬಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗೋಷ್ಟ್ರೊಳಗೆ ಒಟ್ಟು ಸರಕ್ತಾವ್ರಿ ಹುಡುಗರು ನಾವೇನ ಆಗ್ಲಾರ್ದನು ಮತ್ತ ತಾವ ಮೈ ಹಿಡಿತಾವ ಮುಂದ ನಾವೊಂದಂದ್ರೆ ನೀವ ಬಂದ್ ಅನ್ಕಂತೀರಿ ಆತ್ ತಗೋರಿ ಯತಿ ನಾನು ಚಿತ್ರಾನ್ನ ಮಾಡಕ್ ಕಲ್ತೀನಿ ಮತ್ತ ಚಾನು ಮಾಡಕ್ ಕಲ್ತೀನಿ ಅಯ್ಯೋ ನನ್ನ ಬಂಗಾರ ಗಿಟ್ಟಿ ಕಲ್ತಿ ಯಾವಾಗ ಮಾಡಕ ಮೆಲಕ ನೀನ ಕಲಿತಿ ತಗೋ ಎಲ್ಲಾನು ಕಲಿತಿ ಏನು ಜಾಣಕ್ಕಿ ಏನ್ ಯಾರೋ ಕಲಿಲಾರ್ದು ಮಾಡ್ಲಾರ್ದು ಮಾತಾಡ್ಕೋತ್ ಕುಂದ್ರಿ ಇಲ್ಲೇ ಹೋಗಿ ಒಟ್ಟು ಚಾ ಪುಡಿ ಸಕ್ಕರೆ ತಗೊಂಬರ್ತೀನಿ ಮನ್ಯಾಗ ಖಾಲಿ ಆಗ್ಬಿಟ್ಟತಿ ನಾನ್ ತರೋದು 20 ರೂಪಾಯ್ದು 2 ದಿನ ಬರ್ತೈತದು ತಡಿ ಬರ್ತೀನಿ ಸುಚಿತ್ರ ಯತಿ ನಮ್ಮ ಅತ್ತಿ ಬರೀ ಹಿಂಗ ಮಾಡ್ತಾಳ ನೋಡು ಅಯ್ಯಯ್ಯ ನೀ ಎಂದ ಈ ಮನೆಗೆ ಕಾಲಿಟ್ಟಲ್ಲ ಅಂದ ಗೊತ್ತಾಗೈತ್ ನನಗ ನೀ ಇಲ್ಲಿ ಬರಬರಿ ಇರಂಗಿಲ್ಲ ಅಂತ ನಂಗೆ ಗೊತ್ತಿತ್ತು ಕಣ್ಣಾರೆ ನೋಡಕ್ ಕುಂತೀನಿ ಆಟ ಅವತ್ತು ಆರತಿ ಮಾಡೋ ಮುಂದ ಕಾರಿಗೆ ಆರತಿ ಮಾಡ್ಬೇಕು ಅಂದ್ಲಲ್ಲ ಅವಾಗ ಗೊತ್ತಾತಕಿ ಬಣ್ಣ ಅದಕ್ಕೆ ನಾನು ಇಲ್ಲಿ 4 ದಿನ ಇದ್ದು ಇಲ್ಲಿದ್ ಏನೇನೈತಿ ಹಕ್ಕಿಕತೆ ಎಲ್ಲ ನೋಡ್ಕೊಂಡು ಹೋಗಕ್ಕಂತಾನ ಬಂದೆ ನೋಡುವ ಹೌದಾ ಎತ್ತಿ ನಿಂದ ಧೈರ್ಯ ನೋಡ್ ನನಗ ಇರ್ಲಿ ಮತ್ತ ಅತ್ತಿ ಅಂದ್ರೆ ಏನ್ ಸುಮ್ಕ ಏನ ಅವ್ವ ನೋಡಕ ನೀನು ನನ್ನಂಗ ಅದಿ ಏನ ನನ್ನ ಅಣ್ಣನ ಮಗಳು ನೀನು ಜವಾಬ್ದಾರಿನ ವಹಿಸ್ಕಲಿಲ್ಲ ಅಂದ್ರೆ ಮತ್ತೆ ಯಾರು ವಹಿಸ್ಕೊಂಡಾರು ಇರೋದದು ಒಬ್ಬಕ್ಕೆ ನಿಮ್ಮ ವೈನ ಒಂದ್ 2 ಹೆತ್ತಿಲ್ಲವ ಏನು ಮಾಡ್ಬೇಕು ಅದಕ್ಕೆ ನೀನಂದ್ರೆ ಪಂಚ ಪ್ರಾಣ ನನಗ ಬರ್ತಾ ಊರಿಂದ ಹೋಳಿಗೆ ಊಟ ಮಾಡ್ಕೊಂಡು ಬಂದನಿ ನಿನಗ ಹೋಳಿಗೆ ಅಂದ್ರೆ ಪಂಚ ಪ್ರಾಣ ಹೌದಿಲ್ಲ ಹೋಳಿಗೆ ಎಲ್ಲ ತಗೊಂಬಂದನಿ ಏನ್ ಅಡಿಗೆ ಗಿಡಿಗೆ ಏನು ಮಾಡ್ಬೇಡ ಇವತ್ತು ರಾತ್ರಿ ಕೂಡೆ ಆಗಂಗ್ ತಂದ್ಬಿಟ್ಟನಿ ಬೆಳಿಗ್ಗೆ 4ಕ್ಕೆ ಎದ್ದು ಎಲ್ಲ ಅಡಿಗೆ ಮಾಡ್ಕೊಂಡ್ ಬಂದೆ ನಾನು ಎತ್ತಿ ಕರೀನು ನಂಗ್ರ ಹೋಳಿಗೆ ಊಟ ಅಂದ್ರೆ ಅಷ್ಟಿಷ್ಟ ಥ್ಯಾಂಕ್ಸ್ ಅತ್ತಿ ಇರ್ಲಿ ಅವಿನಾಶ್ ಎಲ್ಲಿ ಈಗ ಬಂದಿನಿ ಅಲ್ಲಿಂದ ಕಾರ್ ಹೊಡೆದು ಸುಸ್ತಾಗೈತಿ ಓಟ ಕುಂದ್ರ ಕುರ್ಚಿ ತಂಬಾರವಾ ನಾವ್ ಐತಾಗೈತ್ ನೋಡ್ ಸೋಫಾ ಅದ್ರ ಮೇಲೆ ನಾ ಕುಂದ್ರು ಏಕಿನ ಹೋಗ್ ಒಂದ್ ವಾಟೆ ಬಿಸಿ ಚಾ ಮಾಡ್ಕೊಂಬಾವು ಏ ಸುಮ್ಕಿರಿ ಇದೇ ನಮ್ಮನೇನ ಚಾ ಮಾಡಂದಾಗ ಮಾಡಕ ಅವ್ರು ಹೇಳಿಲ್ಲ ಈಗ ಚಾ ಪುಡಿ ಸಕ್ಕರೆ ತರಕ್ ಹೋಗ್ಬೇಕು ಅಂತ ತಡ್ರಿ ಓಟ ಹಂಗ್ಯಾಕ್ ಮಾಡ್ತೀರಿ ಅದ ಹಂಗಲ್ಲ ತಲೆ ನೋವಾ ಕುಂತಿತ್ತು ಏ ಸುಮ್ಕಿರಿ ನಿಮಗೆ ಯಾವಾಗ ಆರಾಮ್ ಇರ್ತತಿ ಯಾವಾಗ ನೋಡಿದ್ರು ಕಾಲ್ ನೋವಾ ಕುಂತವು ತಲೆ ನೋವಾ ಕುಂತತಿ ನಡ ನೋವಾ ಕುಂತತಿ ನಂಗೆ ಅದು ನೋವಾ ಕುಂತತಿ ನಂಗೆ ಇದು ನೋವಾ ಕುಂತತಿ ಯಾವಾಗ ಆರಾಮ ಇರ್ತೀರಿ ಹೇಳ್ರಿ ನೀವು ಹೋಗ್ಲಿ ಬಿಡಿ ಅತ್ತಿ ಪಾಪ ಮಾವ ಹೇ ಸುಮ್ಕಿರ್ ನಿಂಗೆ ಗೊತ್ತಾಗಂಗಿಲ್ಲ ಪಾಪ ಅಂದ್ರ ತಲೆ ಮೇಲೆ ಚಟ್ನಿ ಹರಿತಾರ ನಿಮ್ಮ ಮಾವ ನಾ ಹೊಕ್ಕೆ ನೋಡು ಊರಿಗ ಹೋಗ್ಬಿಡ್ತೀರ ಊರಿಗ ಸುಮ್ಕಿರಿ ನಿಮ್ಗೇನ್ ಗೊತ್ತಾಯ್ತತಿ ಒಕ್ಕಾರಂತ ಊರಿಗ ಒಂದ ಹೋದ್ರಿ ನೋಡ್ರಿ ನಾನು ಕಾಲ ಇಡಂಗಿಲ್ಲ ನಿಮ್ ಮನ್ಯಾಗ
ನಂಗೆ ಮಾತಾಡಕ್ಕೆ ಬಿಡಂಗಿಲ್ಲ. ಏನಾರ ಹೇಳಿದ್ರೆ ಏನಾರ ಒಂದು ಹೇಳಿ ಬಾಯಿ ಮುಚ್ಚಿಸ್ಬಿಡ್ತಾ. ಅದಂಗಿರಿ ಅವಿನಾಶ ಕಾಣವಲ್ಲ ಎಲ್ಲದನ ಎಲ್ಲೋಗ್ಯಾನ ಯತಿ ಅವ್ರಿಗ ಕೆಲ್ಸ ಇದ್ದಿದ್ದಿಲ್ಲಲ್ಲ ನಿನ್ನೆ ಸಿಕ್ತ ಕೆಲ್ಸ ಇವತ್ತ ಫಸ್ಟ್ ದಿನ ಕೆಲ್ಸಕ್ಕೆ ಹೋಗ್ಯಾರ ಅವ್ರ ಗೊತ್ತನ ಎಲ್ಲ ನನ್ನ ಕಾಲ್ಗುಣ ಅಯ್ಯೇ ಬಂಗಾರ ಗಿಟ್ಟಿ ಹೌದ ಇವ ನಿನ್ ಕಾಲ್ಗುಣನ ಮತ್ತ ನಾ ಹೋದ ಮೇಲೆ ಅಲ್ಲೇನು ನಿಮ್ಮ ಅವನ ಮನಿ ಬೆಳಗಿದ್ದು ಹಂಗತೆ ನೀ ಬಂದ ಮೇಲೆನ ನಿನ್ನ ಗಂಡದ ಮನಿನು ಬೆಳಗ್ತತಿ ನನ್ನಂಗ ನೋಡ್ವಾ ನೀನು ದಿಟ್ಟು ದಿಟ್ಟು ಅದೃಷ್ಟದ ಮಹಾಲಕ್ಷ್ಮಿ ನೀನು. ಏಟ್ ಪಗಾರ ಯತಿ 10,000 ರೂಪಾಯಿ ಅಂತ. 10,000 ರೂಪಾಯಿನಾ? ಅಲ್ಲ ನಾನು ಹೇಳುದಾದ್ರ ತಡಿ ಬೇಡ ಅವಿನಾಶ್ ಬರ್ಲಿ ಅವನ ಮುಂದನ ಮಾತಾಡ್ತೀನಿ. ಎತ್ತಿ ಬಾ ಒಳಗ್ ಕುಂದ್ರು ಇಲ್ಲೇ ಐತ್ ನನ್ ರೂಮ್ ಬಾ. ಅಲ್ಲ ಪಾಪ ಅವಿನಾಶ ಬಂದ್ರೆ ಎಲ್ಲಿ ಕುಂದ್ರಬೇಕ? ನಾನ್ ನಿನ್ ರೂಮ್ ನಾಗಿದ್ರ ಇಲ್ಲೇ ಹಾಲ್ನಾಗ ಎತ್ತೇವ್ ತಗೋ ನಾವು. ನನಗ್ ಒಟ್ಟು ನೀ ಚಂದ ಇರ್ಬೇಕವ. ನೀನ್ ಒಟ್ಟು ಧೈರ್ಯವಾಗಿರ್ಬೇಕು. ಎಲ್ಲಾ ಕಷ್ಟನೂ ಜಯಿಸ್ತೀನಿ ಅನ್ನುವಂತ ಛಲ ಬೇಕು. ಅದಕ್ಕ ನಿನಗೆ ಎಲ್ಲ ಹೇಳ್ಕೊಡಕಂತನ ಬಂದೆ ನಾನು. ಅಲ್ಲ ನಿಮ್ಮ ಅವ್ವ ಅಪ್ಪ ಫೋನ್ ಹಚ್ಚಿದ್ರ? ಇಲ್ಲೆತ್ತಿ ಫೋನ್ ಹಚ್ಚಿಲ್ಲ. ಅಲ್ಲ ನೀನಾರ ಹಚ್ಚಬೇಕಿಲ್ಲ. ಅದು ಅವರು ಮತ್ತೆ ಬೈದ್ ಬಿಟ್ರ ನಂಗೆ ಹೆದರಿಕೆ ಬಂದ ನಾ ಫೋನ ಹಚ್ಚಿಲ್ಲ ಗೊತ್ತನು. ನಿನಗೆ ಹಚ್ಚಿದ್ರ ಎತ್ತಿ? ಇಲ್ಲವ ನನ್ನ ಮೇಲೆ ನಿಮ್ಮವ್ವ ಕೆಂಡ ಕಾರ ಕುಂತಾಳಲ್ಲಿ. ಅದಕ್ಕ ನಾನು ಆತ ಕಡೆ ಹೋಗೇ ಇಲ್ಲ, ಫೋನು ಹಚ್ಚಿಲ್ಲ. ಅಂದ್ರೆ ಈಗ ನೀನು ಮನಿಗೂ ಹೋಗಂಗಿಲ್ಲನು? ನೀನ್ ತವ್ರ ಮನಿಗ ಇನ್ ನಾ ಯಾಕೆ ಹೋಗಂಗಿಲ್ಲ? ಬೇಸಿದ್ದಿ ತಗ್ರವ. ಅದೇ ನಿಮ್ಮ ಒಂದೇನದ ಮನಿ? ಅದು ನನ್ನ ತವ್ರ ಮನಿ. ನಮ್ಮಪ್ಪ ಅವ್ವ ಬಾಳಿ ಬದುಕಿದ ಮನಿ. ನಿಮ್ಮವ್ವ ಏನ್ ಹೇಳ್ತಾಳ ನನಗ ಬರಬೇಡ ಅಂತ? ನಂದದ ಮನಿ, ನಾ ಹೋಗಕ್ಕೆ ನಾ ಬರಾಕೆ. ಆಕೇನ್ ಮಾಡ್ತಾಳ? ನೀನು ಬಾ ನಾಳೆ ಹೋಗಿ ಬರುನು. ಎತ್ತಿ ನಂಗೆ ಎದ್ರಕ್ಕೆ ಬರ್ತತಿ. ನಾಳೆ ನೋಡ್ನು ಅವಿನಾಶ್ ಬಂದ್ಮೇಲೆ ಈಗ ಸುಮ್ಕಿರ್ ಬಾ. ಅಡಿಗೆ ಮನೆಗೆ ಹೋಗಿ ಎಲ್ಲಾ ಚಂದಾಗಿ ಜೋಡಿಸ್ಕೊಳ್ಳೋನು. ಹೋಳ್ಗಿ ಚಟ್ನಿ ಪಲ್ಲೆ ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟಂಬಾ. ಆರಾಮ್ಸಿ ಇವತ್ತು ಮಧ್ಯಾಹ್ನ ರಾತ್ರಿ ಕುಂತ ತಿಂದ್ರೂ ಖಾಲಿ ಆಗಂಗಿಲ್ಲ. ಆಡ್ಕೊಂತಂದನಿ ಬಾ. ಅಲ್ಲ ಇಲ್ಲಿ ನಾನು ನಿಂತಾನೆ ನನಗೆ ಓಟು ಕಿಮ್ಮತ್ತ ಇಲ್ಲನು? ಹಂಗ ಹೋದ್ರಲ್ಲಿ ಇವರು ಕುಂದ್ರಿಸ್ಬೇಕು, ಒಂದ್ ವಾಟಿ ನೀರಾರ ಕೊಡ್ಬೇಕು. ಇಲ್ಲ ಥೋ ಏನಾರ ಅಂದ್ರೆ ವಡ 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 ಬಾಯಿ ಮಾಡ್ತಾಳ. ಏನ್ ಮಾಡ್ಬೇಕು? ನಾನ ಕುಂದಿರ್ತೀನಿ.